ಹಾಯ್ ಹಲೋ ನಮಸ್ತೆ ಎಲ್ಲ ನನ್ನ ಅಭಿಮಾನಿಗಳೇ, ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ದವರು, ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ಹೊಸ ದೇವಸ್ಥಾನ ಟೆಂಪಲ್ಲ ತೋರಿಸ್ತೀನಿ. ಬನ್ನಿ ಪ್ಲೀಸ್. ಯಾರೆಲ್ಲ ಹೊಸಬರಿದ್ದೀರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಇಡುವೆ ಪೂರ್ತಿ ನೋಡಿ, ಮನಸ್ಸು ಕೊಟ್ಟು ಇಡುವೆ ನೋಡಿ. ನಾನು ದಿನನಿತ್ಯ ದೇವಸ್ಥಾನ ದೇವರ ಒಂದು ಇಡುವೆಗಳು ಬಿಡ್ತಾ ಇರ್ತೀನಿ. ನಾನು ತಾವೆಲ್ಲರೂ ಖುಷಿಲೇ ನೋಡಿ, ಯಾಕಂದರೆ ದೇವರ ಒಂದು ಸ್ಥಾನಕ್ಕೂ ನಿಮಗೆ ದರ್ಶನ ಮಾಡಿಸ್ತೀನಿ. ಬನ್ನಿ ನೋಡೋಣ ಇಲ್ಲಿ ಏನೇನೈತಿ ಚರಿತ್ರೆ. ಬನ್ನಿ ಈಗ ನೋಡಿ, ಚಾಮುಂಡಿ ಅಮ್ಮ ತಾಯಿ ಗೌಡಗೇರಿ ಚಾಮುಂಡಿ ದೇವಸ್ಥಾನದಲ್ಲಿ ಬಂದಿದ್ದೇನೆ. ತಾವು ನೋಡಿ ಎಲ್ಲರೂ. ಇಲ್ಲಿ ಬಸಪ್ಪನ ಒಂದು ಚರಿತ್ರೆ ಏನಪ್ಪ ಅಂದರೆ, ಫಸ್ಟ್ ಬಸಪ್ಪನೇ ಕಾಣಿಸಿದಾನ. ಬಸಪ್ಪಂದೇ ಹೇಳ್ತೀನಿ. ಬಸಪ್ಪ ಅಂದರೆ ಬಸವಣ್ಣ. ಅವನು ಪ್ರತ್ಯಕ್ಷವಾದ ಬಸವಣ್ಣ ಎದುರು ನಿಂತಿರ್ತಾನಲ್ಲಿ. ಅವನ ಹತ್ರ ಹೋಗಿ ಕೂತ್ಕೊಂಡು ಕೈ ಮಾಡಿದರೆ ಬಲಕೈ ಕೊಟ್ಟಿರ್ತಾನೆ, ಒಳ್ಳೆಯದಾಗ್ತದ. ಮತ್ತು ಯಾರೆಲ್ಲ ಕೈ ಮಾಡ್ತಾರೋ ಅವರಿಗೆ ಕೈ ಕೊಡಲ್ಲ, ಅವ್ರಿಗೆ ಒಳ್ಳೇದಾಗೋದು ಇನ್ನೂ ದೂರ ಅದ ಅಂತ ತಿಳಿಬೇಕು. ಆದರೆ ಭೀ ಅಮ್ಮ ತಾಯಿ ಗೌಡಗೇರಿ ತಾಯಿ ಅಮ್ಮ ಚಾಮುಂಡಿ ತಾಯಿ ಕಾಪಾಡ್ತಾಳೆ, ಯಾರಿಗೇನು ಕೆಟ್ಟದ್ದು ಮಾಡೋದಿಲ್ಲ. ಆದರೆ ಇಲ್ಲಿ ಒಂದು ದೊಡ್ಡ ಮುಖ್ಯವಾದ ವಿಷಯ ಏನಂದರೆ, ನಾವು ದೇವಸ್ಥಾನಕ್ಕೆ ಹೋಗಿದ್ದು ದೊಡ್ಡದಲ್ಲ. ಪ್ರತಿ ಸಾರಿ ಹೋದ ಸರ್ತಿಗೆ ಒಂದು ತೆಂಗಿನಕಾಯಿ, ಎಲ್ಲೆಂದರೆ ಪಂಚಲೋಹದಿಂದ ಮಾಡಿರುವ ಅಮ್ಮ ತಾಯಿಯ ವಿಗ್ರಹದಲ್ಲಿ ಒಂದು ತೆಂಗಿನಕಾಯಿ ಆಶೀರ್ವಾದ ಕೊಡ್ತಾರೆ. ಅದನ್ನು ನಾವು ಬಸಪ್ಪನ ಹತ್ರ ಸುತ್ತಾಡಿ ಸುತ್ತು ಪ್ರದಕ್ಷಿಣೆ ಹಾಕಿ ಕಟ್ಟಬೇಕು. 5 ಸಾರಿ ಅಥವಾ 7 ಸಾರಿ ಅಥವಾ 9 ಸಾರಿ ಅವರವರ ಭಕ್ತಿಗಾಗಿ ಅವರವರಿಗೆ ತಾಯಿ ಎಲ್ಲನೂ ಕಷ್ಟನೂ ಪರಿಹಾರ ಮಾಡ್ತಾಳೆ. ನೋಡಿ, ನಾನು ಹೋಗಿದ್ದೀನಿ, ಒಳ್ಳೆಯದು ಆಗ್ತಾಯಿದೆ, ಒಳ್ಳೆಯದು ಆಗ್ಯದ. ಸ್ವಲ್ಪ ಇನ್ನೂ ಅಮ್ಮ ತಾಯಿ ಆಶೀರ್ವಾದದ ಮಾಡ್ತಾಳೆ ಅನ್ನೋದು ನನಗೆ 100% ಗ್ಯಾರಂಟಿ ಅನಿಸ್ಯದ. ಇನ್ನೂ ಹೋಗ್ತಾಯಿದ್ದೀನಿ ನಾನು. ನೀವು ಬನ್ನಿ ಎಲ್ಲರೂ ಪ್ಲೀಸ್. ಒಳ್ಳೆಯ ದೇವಸ್ಥಾನ. ಹೆಂಗಂದರೆ ಅಷ್ಟೊಂದು ಜನ ಖುಷಿಲೇ ಅಮ್ಮ ತಾಯಿ ದರ್ಶನ ಮಾಡೋದೇನು, ಬಸಪ್ಪನ ದರ್ಶನ ಮಾಡೋದೇನು, ಒಳ್ಳೆ ಜಾಗ. ಬಿಟ್ಟು ಬರಲಿಕ್ಕೆ ಆಗುವಂಥ ಸಾಧ್ಯನೇ ಇಲ್ಲ, ಅಷ್ಟು ಖುಷಿ.